ಸ್ನೇಹಿತರೆ ನಮಸ್ಕಾರ. ಅಶೋಕ್ ರಾವ್ ಹೆಲ್ತ್ ಅಂಡ್ ಫುಡ್ ಕೋಚ್, AB ವೆಲ್ನೆಸ್ ಸೆಂಟರ್ ಮಾದನಾಯಕ್ನಲ್ಲಿ. ಈ ಜಾಗದಲ್ಲಿ ನಾನೊಂದು ಕಂಪನಿಯ ಒಂದು ಔಟ್ಲೆಟ್ ಅನ್ನು ಓಪನ್ ಮಾಡಿದ್ದೀನಿ. ಆ ಕಂಪನಿಯಲ್ಲಿ ನಾನೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೀನಿ. ಅಂದ್ರೆ ಆ ಕಂಪನಿಯ ಒಂದು ಬಿಸ್ನೆಸ್ ಅಲ್ಲಿ ನಾನೊಂದು ಮಾಸ್ಟರ್ C&F ಅಂತ. ಅಂದ್ರೆ ಮಾಸ್ಟರ್ C&F ಅಂತಂದ್ರೆ ನಾನು ತುಂಬಾ ಜನಕ್ಕೆ ಫ್ರಾಂಚೈಸಿ ಕೊಡುವಂತ ಒಂದು ಪವರ್ ನನಗೆ ಕೊಟ್ಟಿದ್ದಾರೆ ಕಂಪನಿ. ಹಾಗಾಗಿ ನಾನು ಇವತ್ತು ಮಾಡ್ತಿರುವಂತ ಈ ಒಂದು ವಿಶೇಷ ಸಂಚಿಕೆ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೆಲ್ಲ ಜೀವನದಲ್ಲಿ ಸ್ವಂತ ಉದ್ಯೋಗವನ್ನು ಮಾಡಬೇಕು, ಬಿಸ್ನೆಸ್ ಮಾಡಬೇಕು. ಉದಾಹರಣೆಗೆ ನೀವೊಂದು ಚಿಕ್ಕದೊಂದು ಹೋಟೆಲ್ ಮಾಡಬೇಕು ಅಂದ್ರೆ ಮಿನಿಮಮ್ ಅಂದ್ರೆ 3 ರಿಂದ 4 ಲಕ್ಷ ಬೇಕು. ಮತ್ತೆ ನೀವಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾನೆ ಇರಬೇಕು. ಹಾಗೆ ನಾನಿವತ್ತು ಮಹಿಳೆಯರಿಗಿರ್ಬೋದು ಅಥವಾ ಯಾವುದೇ ಯುವಕರು ಉದ್ಯೋಗವನ್ನು ಸ್ವಂತ ಮಾಡಿ ಬೆಳಿಲೇಬೇಕು, ನಮಗೆ ತುಂಬಾ ಮಾತಾಡುವಂತ ವಾಕ್ಚಾತುರ್ಯ ಇದೆ, ಜನರ ಜೊತೆ ನಾವು ಮಾತಾಡಿ ಬೆಳೆಯುವಂತ ಒಂದು ವಾಕ್ಚಾತುರ್ಯ ಇದೆ ಅನ್ನೋರಿಗೆ, ಹಾಗೆ ನಿಮ್ಗೊಂದು ವಿಶೇಷವಾದಂತ ಒಂದು ಆಫರ್ ಏನಪ್ಪಾ ಅಂದ್ರೆ 50,000 ಇನ್ವೆಸ್ಟ್ಮೆಂಟ್ ಮಾಡಿ ಪ್ರತಿ ತಿಂಗಳು 17,000ದಿಂದ 1.5 ಲಕ್ಷದವರೆಗೂ ಸಂಪಾದನೆ ಮಾಡುವಂತ ಒಂದು ಸುವರ್ಣ ಅವಕಾಶ. ಯಾಕೆ ಈ ಸುವರ್ಣ ಅವಕಾಶವನ್ನು ಕೊಡ್ತಾ ಇದೀವಿ? ಓಪನ್ ಆಗಿ ಆಫರ್ ಕೊಡ್ತಾ ಇದೀವಿ. ಫ್ರಾಂಚೈಸಿ ತೆಗೆದುಕೊಳ್ಳಿ, ಔಟ್ಲೆಟ್ ಮಾಡಿ ಅಂತಂದ್ರೆ ನೀವು ಇದಕ್ಕೆ ಯಾವುದೇ ರೀತಿ ಶಾಪ್ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಅಡ್ವಾನ್ಸ್ ಕೊಡೋ ಅವಶ್ಯಕತೆ ಇಲ್ಲ, ಇಂಟೀರಿಯರ್ ವರ್ಕ್ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗೇನೆ ನೀವು ಯಾವ್ದು ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ನೀವು 50,000 ಹಾಕಿದ್ರೆ ಆ 50,000ವನ್ನ ಹೇಗೆ 5 ಲಕ್ಷ ತನಕ ನಾನು ನಿಮಗೆ ಬೆಳೆಸ್ಕೊಡೋದು ಅನ್ನೋ ಜ್ಞಾನವನ್ನ ಕೊಡ್ತೀನಿ. ಯಾಕೆಂತಂದ್ರೆ ಇವತ್ತಿನ ಕಾಲದಲ್ಲಿ ಬಿಸ್ನೆಸ್ ಅನ್ನ ಯಾರು ಹೇಳ್ಕೊಡಲ್ಲ. ಉದಾಹರಣೆಗೆ ಯಾರೋ ಒಂದು ಹೋಟೆಲ್ ಮಾಡಿದ್ದಾರೆ, ಆ ಹೋಟೆಲ್ ಪಕ್ಕ ನಾ ಇನ್ನೊಂದು ಮಾಡ್ಬೇಕು ಅಂತ ಹೋಗಿ ನೀವು ಅವ್ರನ್ನ ಕೇಳಿದ್ರೆ ಅವ್ರು ಖಂಡಿತ ಹೇಳ್ಕೊಡಲ್ಲ. ಹಂಗಂತ ಇದು ಯಾವ್ದು ಮಲ್ಟಿ ಲೆವೆಲ್ ಮಾರ್ಕೆಟ್ ಅಲ್ಲ, ಗಮನದಲ್ಲಿ ಇಟ್ಕೊಳ್ಳಿ. ಇದು ಜನ ಸೇರಿಸುವಂತ ಬಿಸ್ನೆಸ್ ಅಲ್ಲ, ಪ್ರಾಡಕ್ಟ್ ನ ಹಾದಿ ಬೀದಿಲಿ ಮಾರುವಂತ ಬಿಸ್ನೆಸ್ ಅಲ್ಲ. ನಿಮ್ಮ ಮನೆಯಲ್ಲಿ ಇಟ್ಕೊಂಡು ಈ ಪದಾರ್ಥದ ಬಗ್ಗೆ ನೀವು ಅದನ್ನ ಕಲ್ತ್ಕೊಂಡು ನೀವು ಜನಕ್ಕೆ ಹೇಳಿ, ಜನರಿಗೆ ಇರುವಂತ ಇವತ್ತಿನ ಒಂದು ಸಮಸ್ಯೆಗಳು ಏನೇನು ಸಮಸ್ಯೆ ಇದೆ, ಗ್ಯಾಸ್ಟ್ರಿಕ್ ಇರ್ತದೆ, ಮೋಷನ್ ಪ್ರಾಬ್ಲಮ್ ಇರ್ತದೆ, ಓವರ್ ವೆಯ್ಟ್ ಇರ್ತಾರೆ, ನಿದ್ರೆ ಬರ್ತಿರಲ್ಲ, ಬಾಡಿ ಪೇನ್ ಇರ್ತದೆ, ಹಾಗೆ ತಲೆ ಕೂದಲು ಉದುರ್ತಾ ಇರ್ತದೆ, ತುಂಬಾ ವೆಯ್ಟ್ ಜಾಸ್ತಿ ಇದ್ದು ಕೋಪ ಬರ್ತಾ ಇರ್ತದೆ, ಸ್ಕಿನ್ ಪ್ರಾಬ್ಲಮ್ ಇರ್ತದೆ, ಹಾಗೆ ತಿಂದಂತ ಊಟ ಜೀರ್ಣ ಆಗ್ತಾ ಇರೋದಿಲ್ಲ, ಸ್ಕಿನ್ ಪ್ರಾಬ್ಲಮ್ ಬರ್ತಾ ಇರ್ತದೆ, ಮುಖದ ಮೇಲೆ ಪಿಂಪಲ್ಗಳು ಜಾಸ್ತಿ ಇರ್ತದೆ. ಇಂಥ ಸಮಸ್ಯೆಗಳಿಗೆ ನ್ಯಾಚುರಲ್ ಪದಾರ್ಥಗಳು ನಮ್ದೇನಪ್ಪ ಅಂತಂದ್ರೆ, ಇವೆಲ್ಲ ಏನ್ ಸಪ್ಲಿಮೆಂಟ್ಸ್ ಇದೆಯಲ್ಲ, ಇದು ಯಾವುದು ಮೆಡಿಸಿನ್ ಅಲ್ಲ, ಇದು ಯಾವುದು ಔಷಧಿ ಅಲ್ಲ, ನನ್ನ ಡಾಕ್ಟ್ರು ಅಲ್ಲ, ನಾನು ಒಂದು ಕಂಪ್ನಿಯಲ್ಲಿ ಪಾರ್ಟ್ನರ್ ಮಾಸ್ಟರ್ C&F. ಯಾಕೆ ಇದನ್ನ ನಾನು ಓಪನ್ ಆಗಿ ನಿಮಗೆ ಫ್ರಾಂಚೈಸಿ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಮಾತಾಡೋದಕ್ಕೆ ಬರಲ್ಲ. ಅಟ್ಲೀಸ್ಟ್ ನೀವೆಲ್ಲೋ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತೀರಿ, ತಿಂಗಳಿಗೆ ಒಂದು 15-20 ಸಾವಿರ ಸಂಬಳ ಕೊಡ್ತಾರೆ, ನೀವು 12 ಅವರಲ್ಲಿ ಕೆಲಸ ಮಾಡಲೇಬೇಕು. ಹಾಗೆ ಇದು ನಿಮಗೆ ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡುವಂತ ಒಂದು ಅವಕಾಶವನ್ನ ನಾನು ನಿಮಗೆ ಕಲ್ಪಿಸ್ಕೊಡ್ತೀನಿ. ಉದಾಹರಣೆಗೆ ನಮ್ದು ಮೋರಿಂಗಾ ಪೌಡರ್ ಇದೆ, ಮಸಾಲಾ ಮೋರಿಂಗಾ ಪೌಡರ್, ಇಸಾಬಗೋಲ್ ಫೇಸ್ ವಾಶ್, ಹಾಗೆ ಇದು ಬಂದು ನಮ್ಮ ರೀಬ್ಯಾಲೆನ್ಸ್ ಅಂತ. ಹೆಣ್ಮಕ್ಳು ಇವತ್ತು PCOD, PCOS, ಸ್ಕಿನ್ ಪ್ರಾಬ್ಲಮ್, ಮಂತ್ಲಿ ಪೀರಿಯಡ್ ಸರಿಯಾಗಿ ಆಗದೆ ತುಂಬಾ ನೋವು ಅನ್ಬೋದು, ಅಂತವ್ರಿಗೆ ಇದು ಸಹಾಯ ಮಾಡ್ತದೆ ವಿತ್ ವರ್ಜಿನ್ ಕೋಕೋನಟ್ ಜೊತೆಯಲ್ಲಿ. ಇದು ಡೀಪ್ ಸ್ಲೀಪ್, ಎಷ್ಟೋ ಜನ ನಿದ್ರೆ ಬರ್ತಾ ಇರಲ್ಲ, ನಿದ್ರೆ ಸಂಬಂಧ ಮಾಡುತ್ತೆ, ಅಂತವ್ರಿಗೆ ಇದು ಸಹಾಯ ಮಾಡುತ್ತೆ. ಸೋಪ್ 80 TMF ಸೋಪ್. ಈ ಸೋಪನ್ನ ಯಾರು ಬೇಕಾದ್ರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಈ ಸೋಪ್ ಹಚ್ಬೋದು. ಒಂದೇ ಒಂದು ಸೋಪ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಮತ್ತೆ ಹಾಗೆ ನಿಮ್ದು ಏರ್ ಫಾರ್ಮುಲಾ, ಎಷ್ಟೋ ಜನ ಹೆಣ್ಮಕ್ಳು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಬಟ್ ತಲೆ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇರ್ತದೆ, ತಲೆ ಕೂದಲು ಇಷ್ಟೇ ಉದುರ್ತದೆ. ನಿಮ್ಮ ಹೇರ್ ಅನ್ನ, ಗಂಡು ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು, ನಿಮ್ಮ ಹೇರ್ ಚೆನ್ನಾಗಿ ಇಟ್ಕೊಳ್ಬಹುದು. ಜೊತೆಯಲ್ಲಿ ನಿಮಗೆ ಇದು ಆರ್ಥೋ ಜಾಯಿಂಟ್ ಅಂತ, ಯಾರಿಗೂ ನಿಮ್ಮಲ್ಲಿ ದೊಡ್ಡವರು ವಯಸ್ಸಾದವರು ಇರ್ತಾರೆ, ಮಂಡಿ ನೋವು, ಬ್ಯಾಕ್ ಪೇನು, ಶೋಲ್ಡರ್ ನೋವು, ಜಾಯಿಂಟ್ಗಳು. ಯಾಕೆ ನಮ್ಮ ದೇಹದಲ್ಲಿ 360 ಜಾಯಿಂಟ್ ಇರ್ತದೆ. ಆ ಜಾಯಿಂಟ್ ಅಲ್ಲಿ ಎಲ್ಲಿ ನೋವು ಆಗ್ತಾ ಇರ್ಬೋದು, ಕಾರಣ ನೋವು ಬರ್ಲಿಕ್ಕೆ ಏನು, ಅಲ್ಲಿ ಕ್ರಿಯೇಟ್ ಆಗುವಂತ ಜೆಲ್ಗಳು ಸರಿಯಾಗಿ ಕ್ರಿಯೇಟ್ ಆಗಿರೋದು ಸಮಸ್ಯೆ ಬರುತ್ತೆ. ಮತ್ತೆ ಬ್ರೈಟ್ನಿಂಗ್ ಕ್ರೀಮ್, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದು ವರ್ಜಿನ್ ಕೋಕೋನಟ್ ಆಯಿಲ್ ಇಂದ ಮಾಡಿರುವಂತ ಬ್ರೈಟ್ನಿಂಗ್ ಕ್ರೀಮ್. ಈ ಬ್ರೈಟ್ನಿಂಗ್ ಕ್ರೀಮ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ತುಂಬಾ ಹೆಲ್ದಿ ಆಗಿರ್ತದೆ. ಹಾಗೆ ಇದು ನೋಡಿ ಲಿವರ್ ಕೇರ್ ಅಂತ. ನಮ್ಮ ಲಿವರ್ ಅಂತಂದ್ರೆ ನಮ್ಮ ಇಡೀ ನಮ್ಮ ದೇಹಕ್ಕೆ ಒಂದು ಏನು ಕೆಮಿಕಲ್ ಅನ್ನ ಬಿಡುಗಡೆ ಮಾಡೋದೇ ನಮ್ಮ ಲಿವರ್. ಲಿವರ್ ಅನ್ನೋದು ತಾಯಿಯ ಸ್ಥಾನದಲ್ಲಿ ನಿಂತು ಕೆಲಸ ಮಾಡ್ತೀವಿ. ನಮ್ಮ ದೇಹದ ಪ್ರತಿಯೊಂದಕ್ಕೂ ಲಿವರ್ ಮಾಡುವಂತ ಪರಿಪೂರ್ಣ ಕೆಲಸವೇ ಲಿವರ್ ಬಿಡುಗಡೆ ಆಗುವಂತ ಒಂದು
ಒಂದು ಕೆಮಿಕಲ್. ಹಾಗಾಗಿ ಅದು ಲಿವರ್ ಕೇರ್ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ. ಗಟ್ ಕೇರ್, ಎಷ್ಟೋ ಜನ ಗಟ್ ಹಾಳಾಗಿರ್ತದೆ ಅಂತವ್ರು ಗಟ್ಟನ್ನ ಚೆನ್ನಾಗಿ ಮಾಡ್ಕೊಳ್ಳುವಂತ ಒಂದು ಹೇಳ್ಕೊಡ್ಬೋದು. ಹಾಗೆ ಸನ್ಸ್ಕ್ರೀನ್, ಬಿಸಿಲಿನಲ್ಲಿ ಹೋದಂತವ್ರಿಗೆ ಸನ್ಸ್ಕ್ರೀನ್ ಹಚ್ಕೊಳ್ಬಹುದು. ನಮ್ಮಲ್ಲಿ ಪೇನ್ ಆಯಿಲ್ ಇದೆ, ಯಾರಿಗಾದ್ರು ಜಾಸ್ತಿ ಪೇನ್ ಆಯಿಲ್ ಇದ್ದಾಗ ಆ ಪೇನ್ ಆಯಿಲ್ ಅನ್ನ ಹಚ್ಚುವಂತ ಒಂದು ಸರಿ ಮಾಡ್ಕೊಳ್ಳಿಕ್ಕೆ. ಮತ್ತೆ ಬ್ಯೂಟಿ ಆಯಿಲ್, ಸ್ಕಿನ್ ಹಾಳಾಗಿರ್ತದೆ ಸರಿ ಮಾಡ್ಕೊಳ್ಬಹುದು. ಬ್ಲಾಕ್ ಕಾಫಿ, ಇನ್ನು ಅನೇಕ ಉತ್ಪನ್ನಗಳು ನಮ್ದೆಲ್ಲ ಕ್ವಾಲಿಟಿ ಅಂದ್ರೆ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ರೆಡಿಯಾಗಿ ಬರ್ತಾ ಇದೆ. ನಾವು ಇಂಥ ಪದಾರ್ಥವನ್ನು ನಾವು ಯಾರಿಗೆ ಕೊಡಬೇಕು? ನಾವು ಯಾವುದೋ ಒಂದು ಅಂಗಡಿನಲ್ಲಿ ಇಟ್ಟಿದ್ರೆ ವ್ಯಾಪಾರ ಆಗುತ್ತೆ. ಎಲ್ಲ ಶ್ರೀಮಂತರಾಗ್ತಾ ಇದ್ದಾರೆ. ಬಡವರು ಯಾವಾಗ ಶ್ರೀಮಂತರಾಗೋದು? ಬಡವ ಯಾವಾಗ ಅಂದ್ರೆ ಒಂದು ಮಹಿಳೆ ಸಹ ಮನೆಯಲ್ಲೇ ಕೂತ್ಕೊಂಡು ಪರಿಪೂರ್ಣವಾದಂತ ಒಂದು ಉದ್ಯಮವನ್ನು ಮಾಡಬಹುದು. ಯಾಕೆಂದ್ರೆ ನಿಮ್ಮ ಮನೆಯವರು ಯಜಮಾನರು ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಂಡು ಬಂದ್ರೆ ನೀವು ಅಟ್ಲೀಸ್ಟ್ ತಿಂಗಳಲ್ಲಿ ಒಂದು 10,000 ಸಂಪಾದನೆ ಮಾಡ್ಕೊಂಡ್ರು ನಿಮ್ಮ ಮನೆ ಖರ್ಚಿಗೆ, ನಿಮ್ಮ ಮನೆ ಮೇಂಟೆನೆನ್ಸ್ಗೆ ಆಗುತ್ತೆ. ನಾನೇನೋ ಒಂದು ದುಡಿಮೆ ಮಾಡ್ತಾ ಇದ್ದೀನಿ ಅನ್ನೋ ಒಂದು ನಿಮ್ಮ ಸಾರ್ಥಕತೆ ಜೀವನ ನಿಮ್ದಾಗಿರ್ತದೆ. ವರ್ಜಿನ್ ಕೋಕೋನಟ್ ಇಸ್ ಬೆಸ್ಟ್ ಅಂದ್ರೆ ಬೆಸ್ಟ್, ಗ್ಯಾಸ್ಟ್ರಿಕ್ ಅಸಿಡಿಟಿ ನಿವಾರಣೆ ಮಾಡ್ತದೆ. ದಯಮಾಡಿ ಇಂಥ ಒಂದು ಫ್ರಾಂಚೈಸಿ ತೆಗೆದುಕೊಳ್ಳಿಕ್ಕೆ, ನೀವು ಮನೆಯಲ್ಲೇ ನಿಂತು ಮಾಡ್ಲಿಕ್ಕೆ ಫ್ರಾಂಚೈಸಿ ತೆಗೆದುಕೊಂಡು ಆಸಕ್ತಿ ಇದ್ದವರು ನನ್ನ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪರಿಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತೀನಿ. ಯಾರು ತೆಗೆದುಕೊಳ್ಳೇಬೇಕು ಅಂತ ಏನಿಲ್ಲ, ಅಯ್ಯೋ ನಾವಿಷ್ಟು ಮಾರಲೇಬೇಕಂತ ಹಾಗೇನಿಲ್ಲ. ನಿಮಗೆ ಫಸ್ಟ್ ನೀವು ಬಳಸಿ ಚೆನ್ನಾಗಿತ್ತು ಅಂದ್ರೆ ಫ್ರಾಂಚೈಸಿ ತಗೊಳ್ಳಿ. ಕರ್ನಾಟಕದಲ್ಲಿ ನೀವು ಎಲ್ಲೇ ಫ್ರಾಂಚೈಸಿ ತೆಗೆದುಕೊಂಡ್ರು ಅಲ್ಲಿಗೆ ನಾವು ನಿಮ್ಗೆ ಹೇಳ್ಕೊಡ್ತೀವಿ ಯಾವ ತರ ನೀವು ಬಿಸ್ನೆಸ್ ಮಾಡಬೇಕು, ಯಾವ ತರ ನೀವು ಸಂಪಾದನೆ ಮಾಡಬೇಕು. ಉದಾಹರಣೆಗೆ ನೀವು ತಿಂಗಳಿಗೆ ಒಂದು 50,000 ವ್ಯಾಪಾರ ಆಗ್ತಾ ಇದೆ ಅಂದ್ರೆ ನಿಮಗೆ 17,000 ರೂಪಾಯಿ ಲಾಭ ಬರ್ತದೆ. ಹಾಗೆ 30% ಮಾರ್ಜಿನ್ ಕೊಡ್ತೀವಿ. ಯಾಕೆಂದ್ರೆ ಓಪನ್ ಆಗಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ನಾವಿಲ್ಲಿ ನಿಮಗೆ 10%, 5%, 30% ಮಾರ್ಜಿನ್ ಇರ್ತದೆ. ನಮ್ಮ ಉತ್ಪನ್ನಗಳು ಒಂದಕ್ಕಿಂತ ಒಂದು ಕ್ವಾಲಿಟಿ ಇದಾವೆ, ಒಂದಕ್ಕಿಂತ ಒಂದು ರಿಸಲ್ಟ್ ಅಂತ ತಂದು ಕೊಡ್ತವೆ, ಒಂದಕ್ಕಿಂತ ಒಂದು ನಿಮಗೆ ಉತ್ತಮವಾದಂತ ನಿಮ್ಮ ಫೇಸ್ ವ್ಯಾಲ್ಯೂಯನ್ನು ಜಾಸ್ತಿ ಮಾಡ್ತೇವೆ. ಹಾಗಿದ್ದಾಗ ಯಾರಿಗಾದ್ರೂ ಫ್ರಾಂಚೈಸಿ ತೆಗೆದುಕೊಂಡು ಪರಿಪೂರ್ಣವಾಗಿ ನೀವು ಬಿಸ್ನೆಸ್ ಮಾಡಬೇಕು, ಮನೆಯಲ್ಲೇ ನಾನು ಮಾಡ್ತೀನಿ, ನಾನು ಎಲ್ಲ ಮಕ್ಕಳನ್ನ ನೋಡ್ಕೊಳ್ಬೇಕು, ಮನೆ ನೋಡ್ಕೊಳ್ಬೇಕು, ಮನೆ ನಿಮ್ಮ ಯಜಮಾನರು ಬಂದಾಗ ಹೋದಾಗ ಅವ್ರಿಗೆಲ್ಲದು ನೀವು ಎಲ್ಲ ಸಪೋರ್ಟ್ ಮಾಡಬೇಕು ಅಂದ್ರೆ ಪುಟ್ಟದಾದಂತ ಒಂದು ಫ್ರಾಂಚೈಸಿ ತೆಗೆದುಕೊಂಡು ಹೆಣ್ಣು ಮಕ್ಕಳು ನೀವೆಲ್ಲೋ ನಿಮ್ ದುಡ್ಡನ್ನು ಚೀಟಿ ಹಾಕ್ತೀರಿ ಅಥವಾ ಎಲ್ಲೋ ಒಬ್ಬರ ಮೇಲೆ ಬಡ್ಡಿಗೆ ಅಂತ ಕೊಡ್ತೀರಿ. ಎಷ್ಟು ದಿವಸ ಕೊಡ್ಬೋದು? 50,000 ಕೊಟ್ಟರೆ 2% ಎಷ್ಟು ಕೊಡ್ತಾರೆ ನಿಮಗೆ? 5, 7, 10,000 ರೂಪಾಯಿ ಕೊಡ್ಬೋದಾ? ನಂಗೆ ಗೊತ್ತಿಲ್ಲ, 1,000 ಕೊಡ್ತಾರೆ. ಅದೇ ನೀವು 50,000 ಇನ್ವೆಸ್ಟ್ಮೆಂಟ್ ಕಂಪ್ನಿಗೆ ಮಾಡೋದು, ಇಲ್ಲಿ ಯಾರ ಕೈಗೆ ಯಾರು ದುಡ್ಡು ಕೊಡಂಗಿಲ್ಲ. ನೀವು ಒಂದು ವೇಳೆ ಏನಾದ್ರು ಫ್ರಾಂಚೈಸಿ ತಗೊಂಡ್ರೆ ನಮ್ಮ ಕಂಪ್ನಿಯ MD ಫೌಂಡರೇ ನಿಮ್ಮನ್ನ ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡ್ತಾರೆ. ಯಾಕೆಂತಂದ್ರೆ ನೀವು ಅದಕ್ಕೆ ಬದ್ಧರಾಗಿದ್ರೆ ಮಾತ್ರ ನಿಮ್ಮಿಂದ ಯಾವುದೇ ರೀತಿಯ ನಾವು ಕಷ್ಟವಾದಂತ ಕೆಲಸವನ್ನ ನಾವು ನಿಮಗೆ ಕೊಡೋದಿಲ್ಲ. ನೀವು ಇರುವಂತ ಜಾಗದಲ್ಲಿ, ನೀವು ಯಾವುದೇ ಏರಿಯಾದಲ್ಲಿ ಮನೆ ಇರಲಿ, ಮನೆಯಿಂದಲೇ ನೀವು ವ್ಯಾಪಾರವನ್ನು ಪ್ರಾರಂಭ ಮಾಡಿ ಪರಿಪೂರ್ಣವಾಗಿ. ನೀವು 50,000 ಯಾರಿಗೋ ಇಂಟ್ರೆಸ್ಟ್ ಕೊಟ್ಬಿಟ್ಟು 1,000 ಬಡ್ಡಿ ತಗೊಂಡ್ರಿ, ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತಾರೆ, ಆಮೇಲೆ ಯಾರೋ ನಿಮಗೆ ಮೋಸ ಮಾಡ್ತಾರೆ. ಮತ್ತೆ ನಿಮ್ಗೆ ಹಾಗೇನೆ ನೀವೆಲ್ಲ 50,000 ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿಮ್ಗೆ ಎಷ್ಟು ಲಾಭ ಬರ್ತದೆ ಅಂತ ಮುಂದಿನ ಒಂದು ನಾವು ಇದರಲ್ಲಿ ಹೇಳ್ಕೊಡ್ತೀವಿ. ಆಸಕ್ತರಿದ್ದವರು ನಮ್ಮನ್ನು ಸಂಪರ್ಕ ಮಾಡಿ ನಿಮಗೆ ಪರಿಪೂರ್ಣವಾದಂತ ಒಂದು ಮಾರ್ಗದರ್ಶನ ಕೊಟ್ಟು ನಿಮ್ಮ ಜೀವನದಲ್ಲೂ ಒಂದು ಉತ್ತಮವಾದಂತ ಬಿಸ್ನೆಸ್ ಮ್ಯಾನ್ ಆಗಿ ಅಂತ ಹೇಳ್ತಾ, ಅಂದ್ರೆ ಚಿಕ್ಕ ಪ್ರಾರಂಭದಿಂದ ದೊಡ್ಡ ಮಟ್ಟಕ್ಕೆ ಬೆಳ್ಕೊಂಡು ಹೋಗೋದು. ಯಾಕೆಂದ್ರೆ ಯಾವತ್ತೂ ಅಷ್ಟೇ ಒಂದು ಉದ್ಯಮ ಒಂದು ಗಿಡ ಚಿಕ್ಕದಾಗಿ ಅದು ದೊಡ್ಡ ಹೆಮ್ಮರವಾಗೋದು. ಹಾಗೆ ಇವತ್ತು ನೀವು ಗಿಡವಾಗಿದ್ದೀರಿ, ಮುಂದೆ ನಿಮ್ಮನ್ನು ಹೇಗೆ ಮರವಾಗಿ ಬೆಳೆಸಿ ನಾನು ಕೊಡಬಹುದು ಕಂಪ್ನಿಯ ಸಹಾಯದಿಂದ. ಮತ್ತೆ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ, ಇದು ಜನ ಸೇರಿಸೋ ಬಿಸ್ನೆಸ್ ಅಲ್ಲ, ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಅಲ್ಲ. ನೀವು ಅದನ್ನ ಮಾರಿದ್ರೆ ಇಷ್ಟು ಕಮಿಷನ್ ಕೊಡ್ತಿಲ್ಲ, ನಿಮಗೆ ಫಿಕ್ಸ್ ನಿಮಗೆ ಮಾರ್ಜಿನ್ ಬಿಟ್ಕೊಡ್ತೀವಿ. ಪರಿಪೂರ್ಣ ವ್ಯಾಪಾರ ಮಾಡಿ ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ಬಂಧು ಬಳಗದವರಿಗೆ, ಹಾಗೆ ನಿಮ್ಮ ಗೊತ್ತಿದ್ದಂತರಿಗಿಂತದ್ದು ಹೇಳಿ ನೀವು ಸಹ ಒಂದು ಚಿಕ್ಕ ಬಿಸ್ನೆಸ್ ಮ್ಯಾನ್ ಆಗಿ ದೊಡ್ಡ ಹೆಮ್ಮರವಾಗಿ ಬೆಳೀರಿ ಅಂತ ಹೇಳ್ತಾ, ಯಾರಿಗೆ ಆಸಕ್ತಿ ಇದ್ರೆ ಈ ಕೆಳಗೆ ಕಾಣ್ತಿರುವಂತ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅದ್ರ ಬಗ್ಗೆ ಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.